ಅವರೊಟ್ಟಿಗೆ ವೇದಿಕೆಯಲ್ಲಿಟ್ಟರು ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಂತಹ ಹೊನ್ನರಾಜ್ ಅವರು ಈ ಸಿನಿಮಾಗೆ ಕ್ಯಾಪ್ ತೊಟ್ಟು. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಚಿತ್ರ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರ ಒಂದು ಸಪೋರ್ಟ್ ತೊಗೊಂಡು ಮಾಡಿದ್ದೀನಿ ಅಂತ. ಸೊ ಎಲ್ರಿಗೂ ನಾನು ಅದನ್ನು ಈಗ ಹೇಳೋಕ್ಕೆ ಇಷ್ಟಪಡಲ್ಲ. ಮುಖ್ಯವಾಗಿ ನನ್ನ ಆಸೆ ಆಕಾಂಕ್ಷೆಗಳು ಸಿನಿಮಾ ರಂಗಕ್ಕೆ ಏನು ಬರಬೇಕು ಅಂದ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಹೇಳೋ ಸಂದರ್ಭ ಬಂದಿದೆ. ಇಲ್ಲಿ ನಮ್ಮ ಮುಂದ್ಗಡೆ ಕೂತಿದ್ದಾರಲ್ಲ ಅವರೇ ನಿಜವಾದ ಹುಲಕೋಟೆ ಹುಲಿ ಸಾಹೇಬರು. ಸೊ ನಾನು ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದಂಥ ಹುಡುಗ. ಸೊ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಸೇರ್ಕೋಬೇಕು ಅಂದಾಗ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ. ಆಗ ಒಬ್ಬರು ಅವ್ರ ಸ್ನೇಹಿತರನ್ನ ಕರೆಸಿ, ನಮ್ಮ ಹುಡುಗ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದಾನೆ, ಇವನೊಂದು ಅವಕಾಶ ಕೊಡಿ ಅಂತ ಹೇಳಿದರು 2001ನೇ ಇಸ್ವಿಯಲ್ಲಿ. ಅವತ್ತಿಂದ ನನ್ನ ಸಿನಿಮಾ ರಂಗ ಶುರುವಾಯಿತು. ಸೊ ಹಾಗಾಗಿ ನಾನು ಒಂದು ಸಿನಿಮಾ ಅಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಅಸೋಸಿಯೇಟು ಎಲ್ಲ ಶುರು ಮಾಡಿ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ. ನನ್ನ ಮೊದಲನೇ ಚಿತ್ರ ಹುಲಿಕೋಟೆ ಹುಲಿ ಅಂತಲೇ ಮಾಡಬೇಕು ಅಂತಂದು ಸ್ಕ್ರಿಪ್ಟ್ ಮಾಡಿ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ. ಎಲ್ಲ ನೋಡಿದ್ರು. ನೋಡಿ ಅವರು ಊರಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಕತೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು. ಸೊ ವಿಷ್ಣುವರ್ಧನ್ ಸರ್ನ ಅವಾಗಲೇ ಹಾಕ್ಕೊಂಡು ಮಾಡಬೇಕು ಅಂತ ನನ್ನ ಆಸೆ ಭಾಳ ಇತ್ತು 2005ರಲ್ಲಿ. ಸೊ ಅದು ಯಾಕೋ ಕೈಗೂಡಲಿಲ್ಲ. ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟು, ಚಿಕ್ಕ ಹುಡುಗ ಹೆಂಗೆ ಏನು ಅಂತ ಒಂದು ತಿರ್ಗ ಮತ್ತೆ ನಾನು ಮತ್ತೆ ಅಸಿಸ್ಟೆಂಟ್ ಅಸೋಸಿಯೇಟ್ ಕೆಲಸ ಮಾಡಿಕೊಂಡು ಈಗ ಕೈಗೂಡಿದೆ. ಅದಕ್ಕೆ ಸಾಹೇಬ್ರ ಕಡೆಯಿಂದ ನನ್ನ ಮೊದಲನ ಒಂದು ತುಣುಕು ನಾನು ಸಾಹೇಬ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತಂದು ನಾನು ಕಾಯ್ತಾ ಇದ್ದೆ. ಇವತ್ತು ಆ ಯೋಗ ಕೂಡ ಬಂದಿದೆ. ನನ್ನ ಬರ್ತಡೇನ ಅದೃಷ್ಟನ ಏನೋ ಗೊತ್ತಿಲ್ಲ, ಸಾಹೇಬ್ರು ಒಂದು ವರ ಇವತ್ತು ಸಿಕ್ಕಿದೆ ನಮಗೆ. ನಾನು ನಿಜವಾಗ್ಲೂ ಅವ್ರಿಗೆ ಚಿರುಣಿ ಆಗ್ತಾ ಇದ್ದೀನಿ. ಸಾಹೇಬ್ರ ದರ್ಶನ ಆಗ್ಬೇಕಂದ್ರೆ ಒಂದು ದೊಡ್ಡ ಯೋಗ ಅಂತಾನೆ ತಿಳ್ಕೋಬೋದು. ಅಂಥದ್ರಲ್ಲಿ ಇವತ್ತು ನಾನು ನನ್ನ ಸ್ಟೇಜಿಗೆ ಕರ್ಸಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಒಂದು ಖುಷಿನೇ. ಯಾಕಂತ ಹೇಳಿದ್ರೆ ಹುಲಿ ಅಂದ್ರೆ ನಿಮ್ಗೆ ಗೊತ್ತು. ಯಾಕಂತ ಹೇಳಿದ್ರೆ ಅದು ನೋಡಕ್ಕೂ ಚಂದ, ಕೆಲಸ ಮಾಡೋಕ್ಕೂ ಚಂದ ಅಂತಂದ್ರೆ ಸಾಹೇಬ್ರು ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನ ನಾನು ಇಡೀ ಗದಗ ಇದರಲ್ಲಿ ಕಣ್ಣಾರ ನೋಡಿ ಬೆಳೆದಂಥ ಹುಡುಗ. ಸೊ ಹಂಗಾಗಿ ನನಗೆ ಭಾಗ್ಯ ಸಿಕ್ಕಿದೆ. ಅವ್ರನ್ನ ಟೀಸರ್ನ ಲಾಂಚ್ ಮಾಡಿದ್ದಾರೆ. ನಾನು ಜನ್ಮ ಪೂರ್ತಿ ಅವ್ರಿಗೆ ಚಿರುಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಿರಿಯ ರಾಜಕಾರಣಿ ಸನ್ಮಿತ್ರರಾದ ಹುಚ್ಚಪ್ಪನವರೇ, ಮುನ್ರಾಜ್ ಅವರೇ, ಈ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಚಿತ್ರ ತಯಾರು ಮಾಡಬೇಕು ಅಂತ ಹೇಳಿ ಬಹಳ ಛಲದಿಂದ ಶ್ರಮಪಟ್ಟಿರ್ತಕ್ಕಂಥ ವನರಾಜ್ ಅವರೇ, ಗೆಳೆಯರಾದ ಜಯಸಿಂಹ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಗೆಳೆಯರೇ, ವನರಾಜು ಬಹಳಷ್ಟು ಆಶೆಗಳನ್ನ ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ, ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂತ ಹೇಳಿ ತನ್ನದೇ ಆದ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ, ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ವನರಾಜ್ಗೆ ಯಶಸ್ಸು ಸಹಜವಾಗಿ ದೊರಕತ್ತೆ. ರಾಜಾ ಹುಲಿ ಚಿತ್ರ ಯಶಸ್ವಿ ಆಗಲಿ, ವನರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮೇಲೆ ಒಂದು ಅವಾರ್ಡ್ ಬರುವ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗಲಿ, ಸಿದ್ಧವಾಗಲಿ, ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗಲಿ. ಚಲನಚಿತ್ರ ಕ್ಷೇತ್ರದೊಳಗೆ
ಹೊನ್ರಾಜು ಬರೋ ದಿವಸದೊಳಗೆ ಎಲ್ಲ ರೀತಿ ಹೆಸರು ಮಾಡ್ಕೊಳ್ಳಿ. ಈಗೇನು ನಾವೆಲ್ಲ ಅಂದ್ಕೋತಿರ್ತೀವಿ ವೈಲೆನ್ಸ್ 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 ಅಂತೇಳಿ, ಆದರೆ ಹಲವಾರು ಸಿನಿಮಾದೊಳಗೆ ವೈಲೆನ್ಸ್ ಎಷ್ಟೇ ಇದ್ರೂ ವೈಲೆನ್ಸ್ ಅನ್ಸೋದಿಲ್ಲ. ಇಟ್ ಅಪಿಯರ್ಸ್ ಆಸ್ ಇಟ್ ವಾಸ್ ನೆಸೆಸರಿ. ಈ ಬಾಹುಬಲಿ ಚಿತ್ರದೊಳಗೆ ವೈಲೆನ್ಸ್ ಅಲ್ಲಿ ಆಗುವಷ್ಟು ಬಹುತೇಕ ಭಾಳ ಇತರ ಸಿನಿಮಾಗಳಲ್ಲಿ ಆಗೋದಿಲ್ಲ. ಆದರೆ ಅಲ್ಲಿ ನಮ್ಗೆ ವೈಲೆನ್ಸ್ ಅಂತ ಅನ್ಸೋದಿಲ್ಲ. ಕೆಲವು ಸಿನಿಮಾದಲ್ಲಿ ಭಯಾನ ಬರುವಷ್ಟು ವೈಲೆನ್ಸ್ ಇರ್ತದೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಜನರಿಗೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ನೀಡಬೇಕು. ಅವರ ಭಾವನೆಗಳು, ಆಕ್ರೋಶಗಳೇನಿರ್ತಾವೋ ಆ ಆಕ್ರೋಶಗಳಿಗೂ ನೀವು ಈ ಒಂದು ವೈಲೆಂಟ್ ಆಕ್ಷನ್ ಮುಖಾಂತರ ಧ್ವನಿ ಸಿಕ್ಕಿರಬೇಕು. ಆ ರೀತಿಯಾದ ಉತ್ತಮವಾದಂಥ ಸಿನಿಮಾಗಳು ಸಮಾಜಕ್ಕೆ ಒಂದು ರೀತಿ ಪಾಠ ಹೇಳುವಂಥ ಸಿನಿಮಾಗಳೊಳಗೆ ಈ ರಾಜ ಹುಲಿನೂ ಒಂದು ಆಗ್ತದೆ, ಆಗಲಿ ಅಂತೇಳಿ ಹಾರೈಸಿ, ಹೊನ್ರಾಜು ಇವತ್ತು ಅವನಿಗೆ ಜನ್ಮದಿನ. ಅವ್ರಿಗೆ ಬದುಕು ಬಹಳಷ್ಟು ಎತ್ತರಕ್ಕೆ ಹೋಗುವ ಹಾಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಗದಗ್ನಲ್ಲಿದ್ದಾಗ ನನ್ನನ್ನ ಬೆಳೆಸಿದವರು ಮಾನ್ಯ ಸಚಿವರಾದ ಅಧ್ಯಕ್ಷರು. ವಯಸ್ಸು ಚಿಕ್ಕದಿತ್ತು, ಸಾಂಗು ಫೈಟು ಸಿನಿಮಾದಲ್ಲಿ ಒಂದು ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಈಗ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ, ಒಂದು ಒಳ್ಳೆ ಚಿತ್ರನ ಮಾಡಿದ್ದೀನಿ. ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಲಿ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ, ದಯವಿಟ್ಟು ನೀವು ಬಂದು ನಮ್ಮ ಟೀಸರ್ ಲಾಂಚ್ ಮಾಡಿ ಅಂತಂದು. ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು. ನಿಮಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಯಶ್ ಅವ್ರು ಬಂದಿದ್ರು. ಅವರು ಕೂಡ ನಾನು ಭೇಟಿ ಆಗ್ಬಿಟ್ಟು ನಮ್ಮ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ಎಲ್ಲ ಆಗಿದ್ದೀನಿ, ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನ ನಾನು ತೋರಿಸಿದ್ದೀನಿ ಅಂತಂದು. ಒಳ್ಳೇದಾಗ್ಲಿ ಚಿನ್ನ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬೇಡ ಅಂದರು. ಅಣ್ಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ, ನಾನು ಭಾಳ ದಿವಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಟೀಸರು ಅಥವಾ ಆಡಿಯೋ ಲಾಂಚ್ ಅಂತ ಹೇಳಿದೆ. ಅದಕ್ಕೆ ನನ್ನ ಬಗ್ಗೆ ನಿಂಗೆ ಗೊತ್ತಲ್ವ ಚಿನ್ನ, ದಯವಿಟ್ಟು ನನ್ನ ಕಾಯ್ಬೇಡ, ನಾನು ತುಂಬ ಬ್ಯುಸಿ ಇದ್ದೀನಿ, ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು, ನೀನು ಮಾಡೋ ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಈ ಮುಖಾಂತರ ತುಂಬ ಧನ್ಯವಾದಗಳು ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯಶ್ ಬಾಸ್, ನಿಜವಾಗ್ಲೂ ನೀವು ಕೊಟ್ಟಂಥ ಆಶ್ವಾಸನೆ ನನಗೆ ನಿಜವಾಗ್ಲೂ ಖುಷಿ ಆಗಿದೆ. ನೆನಪರಲ್ಲಿ ಪ್ರೇಮ್ ಸರ್ ನಾನು ಕರೆದೆ, ಅವರು ಕೂಡ ಒಳ್ಳೇದಾಗಲಿ, ನಾನು ಔಟ್ ಸೈಡ್ ಇದ್ದೀನಿ, ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ, ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಹಂತದಲ್ಲಿ ಸಿನಿಮಾ ಬಂದಿದೆ. ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾನ ತರ್ತೀನಿ. ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಇಬ್ಬರು ಅಲ್ಲ, ರಾಜಾವಲಿ ಒಬ್ಬನೇ. ಸೊ ಅವ್ರ ಮಿಸಸ್ ಆಗಿರೋದ್ರೆ ಅದಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಅಂತ ಇಟ್ಟಿದ್ದೀನಿ. ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ. ರಾಜಾವಲಿ ಒಬ್ಬ ನಿಮಗೆ ಗೊತ್ತು, ರಾಜಾವಲಿ ನಮ್ಮ ಸಿನಿಮಾ ರಂಗದ ರಾಜಾವಲಿ ಯಶ್ ಅವರು ಅಂತಂದು. ಸೊ ಅವ್ರ ಅಭಿಮಾನಿಯಾಗಿ ಅವನು ನಾಯಕ ಕಥೆಯಲ್ಲಿ ಇರ್ತಾನೆ. ಸೊ ಅವನಿಗೆ ಅವನು ಲೈಫಲ್ಲಿ ಮದುವೆನೇ ಬೇಡ, ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವನಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಲಿ ಅಂತ ಅಲ್ಲಿ ಇದಾಗುತ್ತೆ. ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲ್ಲಿ ಇಟ್ಕೊಂಡಿದ್ದೀನಿ, ದಯವಿಟ್ಟು ಅದು ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ. ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜಾವಲಿ ಅಂತ ರಾಜಾವಲಿನೇ, ಅದು ಹೇಳ್ಬೇಕಾಗಿಲ್ಲ. ಸೊ ಅದನ್ನ ನೀವು ಕೇಳಿದ್ರೆ ಅದು ನಾನು ಹೇಳ್ತಾ ಇದ್ದೀನಿ. ಅದು ರಾಜನ ಹೆಂಡತಿ ರಾಣಿ ಅಂತಾನೆ ಕರೀತಾರೆ. ಸೊ ಹಂಗಾಗಿ ಆ ತರ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಸಂಪೂರ್ಣ ಹಳ್ಳಿಯಲ್ಲೇ ನಡ್ತಕ್ಕಂಥ ಕತೆ. ಶೂಟಿಂಗು ನಮ್ಮ ಉಳಿಯಾರು, ಚಿಕ್ಕನಾಯಕನಹಳ್ಳಿ, ಮದ್ದೂರು, ಮಂಡ್ಯ, ಈ ಕಡೆ ಮೈಸೂರು ಬೆಟ್ಟಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿದ್ದೀನಿ. 4 ಸಾಂಗ್ ಇದೆ. ಟೆಕ್ನಿಕಲ್ ಆಗಿ ನಮಗೆ ನಮ್ಮ ಎಡಿಟರ್ KM ಪ್ರಕಾಶ್ ಅವರು ಇದ್ದಾರೆ. ಅದಾದ್ಮೇಲೆ ಮ್ಯೂಸಿಕ್ ವಿನು ಮನಸ್ ಅವರು, ಅವ್ರಿಗೂ ನಾನು ಕರೆದಿದ್ದೆ.
ಒಂದು ಯಾವುದೋ ಒಂದು ಸಿನಿಮಾ ತುಂಬ ಅರ್ಜೆಂಟ್ ಇದೆ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮು ಎಲ್ಲ ಪರಿಚಯ ಮಾಡಿಸ್ಕೊಟ್ಟಿದೆ. ಗಿರೀಶ್ ಅಂತ ಹೇಳ್ಬಿಟ್ಟು, ರಂಜಿತ್ ಅಂತ ಇಬ್ಬರು ಮಾಡಿದ್ದಾರೆ. ಒಂದು ಒಳ್ಳೆ ಟೆಕ್ನಿಕಲ್ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಹೀರೋಯಿನ್ ಅವರು ಶ್ರುತಿ ಬಬಿತಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಸೊ ಬರೋವಾಗ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಬಿಡುಗಡೆ ಇನ್ನೊಂದು 2 ಮಂತ್ಸ್ ಅಲ್ಲಿ ನಾನು ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಒಂದು ಇಟ್ಕೊಂಡು ಅದಾದ ನಂತರ ನಾನು ಬಿಡುಗಡೆಗೆ ಬರ್ತೀನಿ. ಎಲ್ಲ ರೆಡಿ ಇದೆ, ಫಸ್ಟ್ ಕಾಪಿ ರೆಡಿ ಇದೆ, ಸೆನ್ಸರ್ ಆಗಿ ಆಲ್ರೆಡಿ UA ಬಂದಿದೆ, ಬಿಡುಗಡೆಗೆ ಸಿದ್ಧ ರೆಡಿ ಇದೆ, ಇಟ್ಕೊಂಡಿದ್ದೀನಿ. ಸುಮಾರು ಜನನೇ ಇದ್ದಾರೆ ಸರ್. ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಲ್ವಾ, ನಾನು ಆ್ಯಕ್ಚುಲಿ ಅದು ನಾನು ಪಾಯಿಂಟ್ ಹೇಳಲೇಬೇಕಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ನಿರ್ಮಾಪಕರು ವನರಾಜ್ ಅಂತಿದ್ದಾರೆ. ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನಿಂದ 100 ಜನ ನಿರ್ಮಾಪಕರು ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಸಿನಿಮಾದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ನಿಮ್ಗೆ ನೋಡಿರ್ಬೋದು ಹಳೆ ಕಾಲದಲ್ಲಿ ಯಾರಾದರೂ ನನ್ನ ಡಾಕ್ಟರ್ ರಾಜಣ್ಣ ಅವ್ರ ಸಿನಿಮಾ ನೋಡಿದ್ರೆ ಏನಾದರೂ ಒಂದು ಮಾದರಿ ಇರ್ತಿತ್ತು ಅಂತ, ಇನ್ನೊಂದು ದೊಡ್ಡ ಸಿನಿಮಾಗಳು ನೋಡಿದ್ರೆ ಒಂದು ಮಾದರಿ, ಅದು ಇಟ್ಕೊಂಡ್ರೆ ಜನ ಬದಲಾಗ್ಬೋದು ಅಂತಂದು. ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಒಂದು ವಿಧವಾದ ಯೂತು ನಿಮ್ಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಸೊ ನಮಗೆ ಜನಸೇವೆ ಆಗಿರ್ಬೋದು, ಹಳ್ಳಿ ವಾತಾವರಣ ಆಗಿರ್ಬೋದು, ಇದೆಲ್ಲ ನಮ್ಗೆ ಇಂಪಾರ್ಟೆಂಟು. ನಮ್ಮ ಬರೀ ಮನೆ ಮಾತ್ರ ಅಲ್ಲ, ಊರು ಹಳ್ಳಿ ಎಲ್ಲ ಅಂತ ಇರುತ್ತೆ ಅಂತ ಇದೆ. ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಒಂದು ಸಮಾಜ ಸೇವೆನೂ ಒಂದು ಗುರಿ ಒಬ್ಬ ಮನುಷ್ಯನಿಗೆ ನಾನು ಪಾಯಿಂಟ್ ಇಟ್ಕೊಂಡು ಮಾಡ್ಕೊಂಡು ಹೋಗಿ ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸಣ್ಣದಾಗಿ ನಾನು ಒಂದು ಸಮಾಜ ಸೇವೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಇವತ್ತಿನ ಮಿಸ್ಟರ್ಸ್ ಅಂಡ್ ಮಿಸ್ಟರ್ಸ್ ರಾಜಾವಳಿ ಲಾಂಛನ ಒಂದು ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ವನರಾಜ್ ಅವರಿಗೆ ಮೊದಲನೇ ಬಾರಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 100 ವರ್ಷ ಒಳ್ಳೆ ಆರೋಗ್ಯ ಆಯಸ್ಸು ಕಾಪಾಡಲಿ. ಅವರು ಏನು ಇವತ್ತು ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ ನಟನಾಗಿ, ದೊಡ್ಡದಾಗಿ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಆಶಯವನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನೀವೆಲ್ಲ ನೋಡಿದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಬಹಳ ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ವಾರದಲ್ಲಿ 5-6 ಫಿಲ್ಮ್ಗಳು ರಿಲೀಸ್ ಆದ್ರೂ ಕೂಡ ಒಂದು ವಾರ ಕೂಡ ಓಡದಿರೋ ಪರಿಸ್ಥಿತಿ. ಹಿಂದೆ ಎಲ್ಲ 25 ವಾರ ಈ ತರ ಇದು. ಇವಾಗ 25 ದಿವಸ ಅಂದ್ರೆ ದೊಡ್ಡ ಗ್ರೇಟ್ ಆಗ್ಬಿಟ್ಟಿದೆ. ರಾಜ್ಕುಮಾರ್ ಫಿಲಮ್ ಅವರು, ನಮ್ಮ ಅನಂತ್ನಾಗ್ ಅವ್ರ ಫಿಲಮ್ ಅವರು, ವಿಷ್ಣುವರ್ಧನ್ ಫಿಲಮ್ ಅವ್ರದ್ದೆಲ್ಲ 11 ವರ್ಷ ಹಿಂಗೆಲ್ಲ ವರ್ಷಗಟ್ಟಲೆ ಓಡೋದು. ಆ ಥರ ಥೀಮ್ ಇರೋದು, ಸಬ್ಜೆಕ್ಟ್ ಇರೋದು. ಈ ಸಬ್ಜೆಕ್ಟ್ ಅಲ್ಲಿ ಹೋಗ್ಬೇಕು ನಾವು. ಜನ ಫ್ಯಾಮಿಲಿ ಕುಂತ್ಕೊಂಡು ನೋಡುವಂತ ಚಲನಚಿತ್ರಗಳನ್ನ ತೆಗಿಬೇಕು ಅನ್ನೋದು ನಮ್ಮ ವನರಾಜ್ ಅವರ ಆಶ್ರಯ ಅವರು. ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲ ನಮ್ಮ ಪತ್ರಕರ್ತರಿದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದೀರಾ, ಇಂಥ ಯುವಕರಿಗೆ ಪ್ರಚಾರ ಜಾಸ್ತಿ ಕೊಟ್ಟು ಆಶೀರ್ವಾದ ಮಾಡಿ. ಮತ್ತೆ ಎಲ್ಲ ಸ್ನೇಹಿತರು ಒಬ್ಬೊಬ್ಬರಿಗೆ ಹೇಳಿ ಎಲ್ಲರೂ ಕೂಡ ಈ ಒಂದು ಚಲನಚಿತ್ರ ಚೆನ್ನಾಗಿ ಓಡೋ ತರ ಮಾಡಿದ್ರೆ ಒಬ್ಬ ಯುವಕರಿಗೆ ನಾಳೆ ಮುಂದಿನ ದಿನಗಳು ನಮ್ಗೆ ಬೇಕು, ನಟರುಗಳು ಬೇಕು. ಇವಾಗ ಬಹಳ ಜನ ಎಲ್ಲ ನಮ್ಮಲ್ಲಿ ಅವಕಾಶ ಇಲ್ಲದೆ ಬೇರೆ ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ. ಈಗ ನೋಡಿ, ನಮ್ಗೆ ಪಕ್ಕದಲ್ಲಿ ನಾಗರಾಜ್ ಅವರು, ಚೆನ್ನ ಅಂತ ನಾವು ರಾಜ್ಕುಮಾರ್ ಜೊತೆ ಇರ್ತಾರಲ್ಲ, ಅವ್ರ ಸಹೋದರ ಅವರು ತಲೆಮಾರಲ್ಲಿ ಚಲನಚಿತ್ರ ಇಂಥ ಯುವಕರಿಗೆ ಪ್ರೋತ್ಸಾಹ ನೀಡ್ತಾರೆ. ಚೆನ್ನಣ್ಣವರು ಇವತ್ತು ಶಿವರಾಜ್ಕುಮಾರ್ ಜೊತೆ ಇದ್ದಾರೆ. ಅವರು ನಿಮ್ಗೆಲ್ಲ ಗೊತ್ತೇ ಇದೆ. ಇವರು ರಾಜ್ಕುಮಾರ್ ಅವರ ಆದಿನೇ ಹೋಗ್ತಾರೆ ಇವರು, ಈ ತರದವರೆಲ್ಲ. ಇವತ್ತು ನೋಡಿ, ಇವರು ವನರಾಜ್ ಅವರಿಗೆ ಅವರು ಅವ್ರೇನು ತೋರಿಸ್ಕೊಳ್ಳೋದು, ಸನ್ಮಾನ ಮಾಡ್ಕೊಳ್ಳೋದೇನಿಲ್ಲ. ಅದೇ ರೀತಿ ನಮ್ಮ ಮುನ್ರಾಜ್ ಅವರು ಎಷ್ಟೋ ಫಿಲಮ್ಗಳು ತೆಗೆದಿದ್ದಾರೆ ಅವರು. ಈಗ ನಮ್ಗೆ ಹೊರಗಡೆ ಹೋದಾಗ ಹೇಳ್ತಾ ಇದ್ರು, ಇವರೆಲ್ಲ ನಮ್ಗೆ ಅನ್ನದಾತರು, ನಮ್ಗೆ ನೋಡಿ ಏನು ಗೊತ್ತಿಲ್ಲ ಸುಮ್ಮನೆ ಕುಂತಾರೆ ಇವರೆಲ್ಲ ನಮ್ಗೆ ಅನ್ನದಾತರು, ಯಾವತ್ತೂ ಮರೆಯಂಗಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ರೆಡ್ಡಿ ಅವ್ರ ಬಗ್ಗೆ ಒಳ್ಳೆ ವನರಾಜ್ ಅವರು ಹೇಳ್ತಾ ಇದ್ರು, ನಮ್ಗೆಲ್ಲ ಬಹಳ ಆಶೀರ್ವಾದ ಮಾಡಿದ್ದಾರೆ ಅಂತ. ಹಾಗಾಗಿ ವೇದಿಕೆ ಮೇಲೆ ಕುಂತಿರೋ ಅಷ್ಟು ದಿನ ಎಲ್ಲ ಹಿರಿಯ ಕಲಾವಿದರುಗಳಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಲನಚಿತ್ರದಲ್ಲಿ ಇರಲಿ. ಬೇರೆ ಭಾಷೆಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಾವು ಬಹಳ ಇರೋ ಹೋಗ್ತೇವೆ. ನಾವೆಲ್ಲ ಕನ್ನಡ ಚಳವಳಿಯಿಂದ ಬಂದಿರೋರು. ಒಂದು ಕಾಲದಲ್ಲಿ ಕನ್ನಡ ಫಿಲಮ್ ಒಂದು ಥಿಯೇಟರ್ಗೆ ಹಾಕಿದ್ರೆ ಎಷ್ಟು ಸ್ಟಾರ್ಗಳು ಹೋಗ್ತಾ ಇದ್ದಾರೆ ನೋಡಿದ್ರೆ ನೀವೆಲ್ಲ. ಎಷ್ಟು ಸ್ಟಾರ್ಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು, ಥಿಯೇಟರ್ಗಳು ಸ್ಟಾರ್ಗಳನ್ನ ಕಟ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಹಾಲಾಭಿಷೇಕ ಮಾಡ್ತಾ ಇದ್ರು. 25 ಓಡ್ಲಿ, ಇದು 1 ವರ್ಷ ಓಡ್ಲಿ, 2 ವರ್ಷ ಓಡ್ಲಿ ಅಂತ ಹಿರಿಯವರು ಆಶೀರ್ವಾದ ಮಾಡ್ತಾ ಇದ್ರು. ಇವತ್ತು ನಾವೆಲ್ಲ ಬೇರೆ ಭಾಷೆಗಳಿಗೆ ಸೆಳೆ ಕಸಕ್ಕೆ ಬಲಿ ಆಗ್ತಾರೆ. ನಮ್ಗೆಲ್ಲ ಬೇರೆ ಭಾಷೆಗಳ ಬಗ್ಗೆ ಆಕರ್ಷಿತರಾಗಿ ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ಚಲನಚಿತ್ರವನ್ನೇ ನಾವು ಮರಿತಾ ಇದ್ದೀವಿ. ನಾವು ದಯವಿಟ್ಟು ಇನ್ನು ಮುಂದೆ ಆದ್ರೂ ನಾವು ನಮ್ಮ ಕನ್ನಡ ಭಾಷೆ ನಿಮ್ಗೆ ಗೊತ್ತಿಲ್ಲ, ಎಲ್ಲಾ ಭಾಷೆಗಿಂತ ಕನ್ನಡ ಭಾಷೆ ಬಹಳ ಶ್ರೇಷ್ಠವಾದದ್ದು. 2500 ಇತಿಹಾಸ ಕನ್ನಡ ಭಾಷೆ ಇದೆ. ಕನ್ನಡ ಭಾಷೆ ಅದಕ್ಕೆ ನೋಡಿ, ನಾವು ಕನ್ನಡ ಅಂದ್ರೆ ಅರ್ಥ ಇದೆ ಗೊತ್ತಿಲ್ಲ. ಕನ್ನಡ ಅಂದ್ರೇನೆ ನಾವೆಲ್ಲ ಹೆಂಗ್ ಗೊತ್ತಾ, ನಾವು ಎಲ್ಲಾ ಭಾಷೆಯವ್ರನ್ನ ಮಂದಿ ತಪ್ಕೊಳ್ತೀವಿ, ನಾವು ಎಲ್ಲಾರನ್ನು ಬೆಳೆಯಕ್ ಬಿಡ್ತೀವಿ. ಆದ್ರೆ ಬೇರೆ ಭಾಷೆಯವರು ನಮ್ಮನ್ನ ಬೆಳೆಯಕ್ ಬಿಡಲ್ಲ. ನಮ್ಮ ಬಗ್ಗೆ ಅಭಿಪ್ರಾಯ ಕನ್ನಡ ಅಂದ್ರೆ ಕ ಅಂದ್ರೆ ಕರುಣೆಯ, ನಾ ಅಂದ್ರೆ ನಲ್ಮಯ, ಡ ಅಂದ್ರೆ ಡಮುರಗ.
ಅಂದ್ರೆ ನಮ್ಮ ಕನ್ನಡದವರು ಕರುಣೆ, ಪ್ರೀತಿ, ವಿಶ್ವಾಸ ಇದೆ. ಎಲ್ಲರನ್ನ ಪ್ರೀತಿ, ವಿಶ್ವಾಸ, ನಲ್ಮೆಯಿಂದ ತಪ್ಕೊಳ್ತೀವಿ ನಾವು. ಆ ಭಾವನೆ ಅವ್ರಿಗೆ ಬರಲ್ಲ. ಇರಪ್ಪ, ಕನ್ನಡದವ್ರು ನಮ್ಗೆ ಆಶ್ರಯ ಕೊಟ್ಟವ್ರೆ, ನಾವು ಇಲ್ಲಿ ಭಾಷೆಗೆ ಗೌರವ ಕೊಡಬೇಕು, ಇಲ್ಲಿ ಧರ್ಮಕ್ಕೆ ಗೌರವ ಕೊಡಬೇಕು, ಇಲ್ಲಿ ನೀರು ಕುಡಿತಾ ಇದೀವಿ, ಅನ್ನ ತಿಂತಾ ಇದೀವಿ, ಇಲ್ಲಿ ಗೌರವ ಕೊಡಬೇಕು, ಬೇರೆ ಭಾಷೆಯವರಿಗಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲೇ ತೆಲುಗು, ತಮಿಳುಗಳು 100 ದಿವಸ ಓಡ್ತವೆ. ನಮ್ಮ ಕನ್ನಡ ಚಲನಚಿತ್ರಗಳು 1 ವಾರ ಓಡೋದು ಕಷ್ಟ ಆಗ್ತದೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇಂಥ ಒಬ್ಬ ಯುವಕುಮಾರ್ ಇರಲಿ ಅಂತೇಳಿ ಭಾಳ ಮಾತಾಡ್ಲಿಕ್ಕೆ. ಯಾಕಂದ್ರೆ ಮೀಡಿಯಾದ ಅವಲೇನೆ ಲೇಟ್ ಆಗಿ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ, ಜಲ್ದಿ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ವನರಾಜ್ ಮೇಲೆ ಇರಲಿ ಅಂತೇಳಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ. ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ಮಾಜಿ ಮಹಾಪೌರರು ಮತ್ತು ಹೊನ್ನಪ್ಪನವರು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು, ಇವತ್ತು ಹೊನ್ನಪ್ಪನವರ ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ಇಷ್ಟೊತ್ತು ಅಣ್ಣವರು ಹೇಳ್ದಾಗೆ ಕನ್ನಡ ಚಿತ್ರಗಳನ್ನ ಸಾಕಷ್ಟು ಕಡಿಮೆಗಳಾಗ್ತಾ ಇದೆ. ಯಾಕಂದ್ರೆ ಹೀರೋ ಮೇಲೆ ಕತೆ ಮಾಡಬಾರ್ದು, ಕಥೆಯನ್ನು ಹೀರೋ ಮಾಡಬೇಕು. ಕಥೆಯನ್ನು ಹೀರೋ ಮಾಡಿರುವಂಥ ಸಿನಿಮಾ ಯಾವುದು ಫೈಲ್ಯೂರ್ ಆಗಿಲ್ಲ. ಹಾಗಾಗಿ ಇವತ್ತು ಒಳ್ಳೆ ಕಥೆಗಳನ್ನ ಮಾಡಿ, ಇವತ್ತು ಕೂಡ ಯಾರು ಮೇಲ್ಮಟ್ಟದಿಂದ ಕೆಳಗಡೆ ಬಂದಿಲ್ಲ, ಕೆಳಗಡೆ ಮಟ್ಟದಿಂದನೇ ಎಲ್ಲ ಮೇರೋಗಿರು. ಪ್ರತಿಯೊಬ್ಬ ಹೀರೋಗಳು ಕೂಡ ನಾವೆಲ್ಲ ನೋಡಿದ್ದೀವಿ. ಯಾರು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂದವರು ಯಾರು ಇಲ್ಲ. ಎಲ್ಲ ಸಣ್ಣ ಸಣ್ಣದಾಗಿ ಬೆಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗಿ ಇವತ್ತು ಇಂದು ಕೂಡ ತಿರುಗಿ ನೋಡ್ತಾ ಇಲ್ಲ. ಆ ಥರ ಆಗ್ಬಾರ್ದು. ಪ್ರತಿಯೊಬ್ಬರು ಹೀರೋ ಕೂಡ ಕಡೆವರೆಗೂ ಹೀರೋ ಆಗಿ ಉಳ್ಕೋಬೇಕು ಜನಗಳ ಮನಸ್ಸಲ್ಲಿ. ಯಾವತ್ತು ಕೂಡ ನಾವು ದೊಡ್ಡವರಾದ್ವಿ, ದೊಡ್ಡ ಸಿನಿಮಾ ಬಂತು, ನಾವು ಮುಂದೆ ಹಿಂದೆ ಇದ್ದವ್ರನ್ನ ನಾವು ಮರಿಬೇಡ್ದು. ಯಾವತ್ತು ಕೂಡ ನಾವೇನು ಇಲ್ದಾಗ ನಮ್ಮ ಜೊತೆಲಿ ಇರ್ತಾರಲ್ಲ ಅವ್ರನ್ನ ನಾವು ಫಸ್ಟ್ ಮರಿಬೇಡ್ದು. ನಮ್ಗೊಂದು ಅಧಿಕಾರ ಬರಲಿ, ನೀನು ದೊಡ್ಡ ಹೀರೋ ಆದಾಗ ಸಾಕಷ್ಟು ಅಭಿಮಾನಿಗಳು ಸಿಗ್ತಾರೆ. ಅವ್ರ ಜೊತೆಗೂ ನಮ್ಮನ್ನು ಕೂಡ ನಮ್ಮ ಹಳೆಯ ಸ್ನೇಹಿತರುಗಳ ಜೊತೆಲಿ ಇಟ್ಕೊಂಡು ಮುಂದೆ ಮುಂದೆ ಸಾಗೋದಕ್ಕೆ ಅವಕಾಶಗಳನ್ನ ತಗೊಂಡು ಹೋದ್ರೆ ಇವತ್ತು ಎಲ್ಲಾ ಸಿನಿಮಾಗಳು ಕೂಡ, ಎಲ್ಲಾ ಹೀರೋಗಳು ಕೂಡ ಬಹಳ ಎತ್ತರಕ್ಕೆ ಬೆಳೀತಾರಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಂಡು, ಪ್ರತಿಯೊಬ್ಬರು ಹೀರೋ ಕೂಡ ಪುನೀತ್ ರಾಜ್ಕುಮಾರ್ ಅಂತ ಆಗ್ಬೇಕು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಒಂದು ಕತೆ ಕೊಟ್ರೆ ಆ ಕತೆಗೆ ತಕ್ಕಾಗಿ ಅವ್ರು ಪ್ರಿಪೇರ್ ಆಗ್ತಾ ಇದ್ರು. ಕತೆ ಓದ್ಬಿಟ್ಟು ಆ ಕತೆಗೆ ಯಾವ ರೀತಿಲಿ ನಾವು ಪ್ರಿಪೇರ್ ಆಗ್ಬೇಕು, ಯಾವ ರೀತಿಲಿ ಬಾಡಿ ಡೆವಲಪ್ ಮಾಡ್ಬೇಕು, ಯಾವ ರೀತಿಲಿ ನಾವು ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಕತೆಯನ್ನು ಓದ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಾ ಇದ್ರು. ಈಗ ಕೆಲವರು ಕತೆ ಕೇಳೋದೇ ಇಲ್ಲ, ಅಡ್ವಾನ್ಸ್ ಕೊಟ್ಟರು ಸಾಕು ಸಿನಿಮಾ ಮಾಡ್ತೀನಿ ಅಂತ. ಆದ್ರಿಂದನೇ ಸಿನಿಮಾಗಳು ಫೈಲ್ಯೂರ್ ಆಗ್ತಾ ಇರೋದು. ಅದಕ್ಕೋಸ್ಕರ ಮುಂದಕ್ಕೆ ಆ ಥರ ಆಗೋದು ಬೇಡ. ಪ್ರತಿಯೊಬ್ಬರು ಪುನೀತ್ ರಾಜ್ಕುಮಾರ್ ತರ ಬೆಳೀಲಿ. ಪ್ರತಿಯೊಬ್ಬರು ಅವರ ಹೃದಯದಲ್ಲಿ ಯಾವ ರೀತಿ ಜನಗಳನ್ನ ತಪ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯಲ್ಲಿ ಎಲ್ಲರೂ ಕೂಡ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹುಚ್ಚಪ್ಪಣ್ಣವರು ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಮೀಡಿಯಾವರು ಕೂಡ ಬಂಧುಗಳು ಇವತ್ತು ಎಲ್ಲ ನಿಮ್ಮ ಕೈಲೇ ಇರೋದು. ನಮ್ಮನ್ನು ಬೆಳೆಸೋದು ನೀವೇ, ಕೆಳಗಡೆ ಹಾಕೋದು ನೀವೇ. ಯಾಕಂದ್ರೆ ಎಲ್ಲ ನಿಮ್ಮ ಕೈಲೇ ಇರುತ್ತೆ. ಹಾಗಾಗಿ ನೀವು ಕೂಡ ಈ ತರ ಒಂದು ಹೊನ್ನಪ್ಪ ಅಂತವನ್ನ ನಾನು ಮುನಿಯಾ ಪ್ರೊಡ್ಯೂಸರ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೊನ್ನಪ್ಪ ಕೆಲಸ ಮಾಡ್ತಾ ಇದ್ರು, ವಿದ್ಯಾರ್ಥಿ ಮಾಡಿದ್ವಿ. ಈ ತರ ನಮ್ಮ ಕೈಲಾದಷ್ಟು ಸಿನಿಮಾಗಳಿಗೆ ಎಲ್ಲರೂ ಕೂಡ ಇವತ್ತು ನಾವು ಸಿನಿಮಾ ಮಾಡ್ಲಿಲ್ಲ ಅಂದ್ರೂ ಕೂಡ ಇವತ್ತು ನಮ್ಮ ಸಿನಿಮಾದಲ್ಲಿ ಮಾಡಿದಂತ ಎಲ್ಲಾ ಆರ್ಟಿಸ್ಟ್ ಕೂಡ ಇವತ್ತು ಕೂಡ ನಮ್ಮ ಜೊತೆಲಿ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ವನರಾಜ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸಾರ್ ಹೇಳಿದಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕಥೆನೇ ಒಂದು ಹೀರೋ ಆಗ್ಬೇಕು. ಸೊ ಇವತ್ತು ಅವ್ರ ಕತೆ ನಾನು ಆಕ್ಚುಲಿ ಅವ್ರ ಸಿನಿಮಾ ಆಲ್ರೆಡಿ ನೋಡಿದ್ದೀನಿ ನಾನು. ತುಂಬಾ ಅದ್ಭುತವಾಗಿ ಬಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಮತ್ತೆ ಅವ್ರ ಪರಿಶ್ರಮಕ್ಕೆ ದೇವರ ಬೆಂಬಲ, ದೇವರ ಆಶೀಸ್ಸಿರಲಿ ಅಂತ ಓಂ ಗುರುಭ್ಯೋ ನಮಃ. ಜೈ ಭುವನೇಶ್ವರಿ. ನಾನು ಗಾಯತ್ರಿ ದೇವಿ ಪಾರ್ಕಲ್ಲಿ ದಿನ ಬೆಳಿಗ್ಗೆ ಸೇರ್ತೀವಿ. ಅಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.